ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ನಾನು ಹೇಗಿದ್ದೀರಾ ಅಂತೀರಾ? ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ. ಯಾಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋಸ್ ನೋಡ್ತೇನೆ ಅಲ್ವಾ, ನಾನು ಚೆನ್ನಾಗಿರೋದಕ್ಕೆ. ಸೊ ಮ್ಯಾಟ್ ಒಳಗಡೆ ಬರ್ತೀನಿ. ಇವತ್ತು ಕರಿ ಬಸವಪ್ಪ ಅವ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಬಿಗ್ ಬಾಸಲ್ಲಿ ಕನ್ನಡ ಸೀಸನ್ 12 ಸೀಸನಲ್ಲಿ ನಮ್ಮ ಕರಿ ಬಸವಪ್ಪ ಅವರು ಒಬ್ಬ ಸ್ಪರ್ಧಿಯಾಗಿ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗಿದ್ದಾರೆ. ಸೊ ಅವ್ರ ಬಗ್ಗೆ ತುಂಬ ಜನ ಅವರು ಮಾತಾಡೋ ಒಂದು ಶೈಲಿನ ನೋಡಿಬಿಟ್ಟು ಅವರು ಮಾತಾಡೋ ಕೆಲವೊಂದು ಓವರ್ ಟಾಕ್ನ ಬಳಕೆ ಮಾಡಿಕೊಂಡು ತುಂಬ ಜೋಕ್ ಮಾಡ್ತಿದ್ದಾರೆ, ಮೀಮ್ಸಾಗಿ ಯೂಸ್ ಮಾಡ್ಕೊತಿದ್ದಾರೆ. ಈ ಥರ ಟೈಮಲ್ಲಿದ್ದಾಗ ನಾನು ಅವ್ರ ಬಗ್ಗೆ ಡೆಪ್ತಾಗಿ ತಿಳ್ಕೊಬೇಕು ಅಂತ ತಿಳ್ಕೊಂಡಾಗ ಅವ್ರ ಪರ್ಸ್ನಾಲಿಟಿಗೆ ಹ್ಯಾಟ್ಸಪ್ ಹೇಳಬೇಕು ಅಂತ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ನಮ್ಮ ಭಾರತವನ್ನೇ ರೆಪ್ರೆಸೆಂಟ್ ಮಾಡಿ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸೊ ಅವ್ರಿಗಿರೋ ಒಂದು ಗೌರವನೇ ಬೇರೆ. ಸೊ ಅಂಥವ್ರನ್ನ ನಾವು ಈ ಥರ ಹೇಳ್ಸೋದಾಗಿರ್ಬೋದು, ಅವ್ರ ಬಗ್ಗೆ ಜೋಕ್ ಮಾಡೋದಾಗಿರ್ಬೋದು ತುಂಬ ತಪ್ಪು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಸೊ ಅವ್ರು ಬಂದುಬಿಟ್ಟು ಆ್ಯಕ್ಚುಲಿ ಅವರು ಮೂಲತಃ ದಾವಣಗೆರೆ ಅವರು. ಸೊ 2004ರಲ್ಲಿ ಇಂಡಿಯಾ ಪರವಾಗಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲ್ನ ಅಚೀವ್ಮೆಂಟ್ ಮಾಡಿರ್ತಾರೆ 2004ರಲ್ಲಿ. ಅದಾದಮೇಲೆ ಏಕಲವ್ಯ ಅವಾರ್ಡ್ನ ಕೂಡ ಪಡ್ಕೊಂಡಿರ್ತಾರೆ. ಅದೇ ರೀತಿ ಭಾರತ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿನ ಗೆದ್ಕೊಂಡಿರ್ತಾರೆ. ಈ ಒಂದು ಸ್ಪೋರ್ಟ್ ಕೋಟಾದಲ್ಲಿ ಪೊಲೀಸ್ ಆಫೀಸರ್ ಕೂಡ ಆಗಿ ಹುದ್ದೆಯನ್ನು ಮಾಡಿದ್ದಾರೆ ಅವರು. ಸೊ ಇಂಥವ್ರನ್ನ ನಾವು ಈ ದಿನ ಅವರು ಮಾತಾಡಿರುವಂತಹ ಕೆಲವು ಮಾತುಗಳಿಂದ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದ್ರೆ ಅವ್ರ ಬಗ್ಗೆ ನಾವು ಇವತ್ತು ದಿನ ಟ್ರೋಲ್ ಮಾಡ್ತಿದ್ವಿ, ಮೀಮ್ಸ್ ಮಾಡ್ಕೊತಿದ್ವಿ, ಅವ್ರು ನೋಡಿ ನಗ್ತಿದ್ದೀವಿ. ಸೊ ಇದು ತುಂಬ ತಪ್ಪು. ಆ್ಯಕ್ಚುಲಿ ನನಗಂತೂ ತುಂಬ ಬೇಸರ ಆಯಿತು. ಜೆನ್ಯೂನಾಗಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ದಿನ ಅವರು ಮಾತಾಡಿದ್ದು ನೋಡಿ ನಾನೇ ನನ್ನ ವೀಡಿಯೋಸಲ್ಲಿ ಅವ್ರು ಸ್ವಲ್ಪ ಅಧಿಕವಾಗಿ ಮಾತಾಡ್ತಾರೆ, ತುಂಬ ಜಾಸ್ತಿ ಮಾತಾಡ್ತಾರೆ ಸೊ ಅನ್ನೋ ಒಂದು ವರ್ತನೆಯಿಂದ ಹೇಳಿದೆ. ಬಟ್ ಈಗ ರಿಯಲೈಸ್ ಆಗ್ತಿದೆ ಅಂಥವ್ರ ಬಗ್ಗೆ ಆ ಥರ ಮಾತಾಡಬಾರ್ದಾಗಿತ್ತು ಅನಿಸ್ತಿತ್ತು. ಸೊ ಅವರು ಆ್ಯಕ್ಚುಲಿ ಅವ್ರ ಏಜ್ ಬಂದುಬಿಟ್ಟು ಇವಾಗ 54. ಮೂಲತಃ ಅವರು ದಾವಣಗೆರೆಯವರು. ಅವ್ರಿಗೆ 2,50,000 ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಇದ್ದಾರೆ. ಅವ್ರದ್ದೇನೋ ಅಂತ ಹೇಳಿದ್ರೆ ಇದಕ್ಕೂ ಮುಂಚೆ ಜಿಮ್ ಕೋಚರ ಕೂಡ ಕೆಲಸ ಮಾಡ್ತಿದ್ರು. ಅವ್ರದ್ದೇ ಮೋಸ್ಟ್ಲಿ ಓನ್ ಜಿಮ್ಸ್ ಇರ್ಬೋದು ಅನ್ಕೊತಾ ಇದ್ದೀನಿ. ಸೊ ಬಿಗ್ ಬಾಸ್ಗೆ ಇದಕ್ಕೂ ಮುಂಚೆ ಜಿಮ್ ರವಿ ಅಣ್ಣ ಅಂತ ಒಬ್ಬರು ಬಂದಿದ್ದರು. ಸೊ ಅವರಾದಮೇಲೆ ಜಿಮ್ಗೆ ಸಂಬಂಧಪಟ್ಟವರ ವ್ಯಕ್ತಿ ಯಾರಾದ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಇವರು ನಮ್ಮ ಕರಿ ಬಸವಪ್ಪ ಎರಡನೇ ಅವರು. ತುಂಬ ಚೆನ್ನಾಗಿ ಅವರು ಆ್ಯಕ್ಚುಲಿ ಮಾತಲ್ಲೂ ಅವರು ಎಂಥದ್ರಲ್ಲೂ ಆಗಲಿ ನಾನು ಮುಂದೆ ಇದ್ದು ತೋರಿಸ್ಕೊಬೇಕು ಅನ್ನೋ ಒಂದು ಮನಸ್ತತ್ವ ಅನ್ಕೊತೀನಿ. ಪ್ರತಿಯೊಂದರಲ್ಲೂ ನುಗ್ತಾರೆ, ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರವ್ರಿಗೂ ಹೋಗಿದೆ ಅಂತ ಹೇಳಿದ್ರೆ 100% ಆ ಗುಂಪಲ್ಲಿ ಯಾರೇ ಇರಲಿ ನಂದು ಒಂದು ಕೈ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ಗುಣಕ್ಕೆ ನಾವು ವ್ಯಾಟ್ಸಪ್ ಹೇಳಬೇಕು ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಒಂದು ಗುಂಪಿದ್ದಾಗ ನಾವು ಧೈರ್ಯವಾಗಿ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ಅವರು ಯಾರೇ ಇದು ಕೇರ್ ಮಾಡಿದ್ರೆ ಮಾತಾಡ್ತಾರಲ್ಲ. ಫಾರ್ ಎಕ್ಸಾಂಪಲ್ಲು ಅವತ್ತು ವೇದಿಕೆ ಮೇಲೆ ಆಹ್ವಾನ ಮಾಡ್ಕೊಂಡಾಗ ಅವರು ಮಾತಾಡ್ದಂಥ ಅದೇನೋ ಹೇಳ್ತಾರಲ್ಲ, ಬಿಟ್ಟ ಸ್ಥಳ ತುಂಬಿ ಅಂತ ಹೇಳಿದ್ರೆ 10 ವಾಕ್ಯದಲ್ಲಿ ಉತ್ತರ ಬರೆಯುವಂತಹ ನಮ್ಮ ಕರಿ ಬಸವಪ್ಪ ಅವರು. ಸೊ ಆ ಒಂದು ಗುಣಕ್ಕೆ ನಾವು ಅವ್ರನ್ನ ಆ ಥರ ನೋಡೋದು ತಪ್ಪು ಅಂತ ನನ್ನ ಒಂದು ಮನಸ್ಥಿತಿ ಹೇಳ್ತಿದೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಅವ್ರು ಲಾಸ್ಟ್ ಟೈಮ್ ಏನು ಹೇಳ್ತಾ ಇದ್ರು, ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಅವ್ರು ಜಿಮ್ ಮಾಡ್ಕೊಂಡೇ ಬರ್ತಿದ್ರಂತೆ. ಆಲ್ಮೋಸ್ಟ್ ಇವಾಗ 54 ವರ್ಷ, ಈಗಲೂ ಅದೇ ರೀತಿ ಫಿಟ್ನೆಸ್ ಇದೆ. ಸೊ ಅವರು ಮಾಡಿರೋದು ಆ್ಯಕ್ಚುಲಿ ಅವರು ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ, ಹೆಮ್ಮೆಯಿಂದ ತೋರಿಸ್ಕೊತಿದ್ದಾರೆ. ಅದರಲ್ಲಿ ನಾವು ತಪ್ಪು ಕಂಡಿರುವಷ್ಟು ಏನೂ ಇಲ್ಲ ಆ್ಯಕ್ಚುಲಿ. ಆ ಥರ ಒಬ್ಬ ಬಾಡಿ ಬಿಲ್ಡ್ ಮಾಡಬೇಕು, ಅದು ಕೂಡ ಒಂದು 54 ಏಜಲ್ಲಿ 54ನೇ ವಯಸ್ಸಿನಲ್ಲಿ ಈ ದಿನ ಕೂಡ ಅವ್ರು ಮಾಡಿದ್ರೆ ಆ ಬಾಡಿ ಬಿಲ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತೋರಿಸ್ಕೊಳ್ಳೇಬೇಕು. ತಪ್ಪು ನನಗನ್ಸಿದೆ ಅವ್ರು ತೋರಿಸ್ಕೊಳ್ಳೋದ್ರಲ್ಲಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅನಿಸಿದೆ. ನನಗೆ ಎಲ್ಲದಕ್ಕಿಂತ ಏನಪ್ಪ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಫಿಸಿಕಲ್ ಟಾಸ್ಕ್ ಒಂದು ಕೊಡಬೇಕು. ಆ ಫಿಸಿಕಲ್ ಟಾಸ್ಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಅನ್ನೋದು ನೋಡಬೇಕು. ಒಂದು ಮೈನಸ್ ಏನು ಅಂತ ಹೇಳಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾರೆ. ಆ ಒಂದು ಜಾಸ್ತಿ ಮಾತಾಡೋ ಕಾರಣದಿಂದಾನೇ ಅಂತ ಸುದೀಪ್ ಸರ್ ಹೇಳಿದ ಅವತ್ತು. ಜಂಟಿಗೆ ಒಂಟಿಗೆ ಫೋಲ್ ಕಂಡಕ್ಟ್ ಮಾಡಿದಾಗ ಅವ್ರಿಗೆ 74% ಒಂಟಿ ಬರುತ್ತೆ, ರಿಮೈನಿಂಗ್ 26% ಜಂಟಿ ಬರುತ್ತೆ. ಒಂದೇ ಒಂದು ಪರ್ಸೆಂಟೇಜಲ್ಲಿ ಅವರು ಒಂಟಿನ ಮಿಸ್ ಮಾಡ್ಕೊತಾರೆ, ಒಂಟಿ ಟೀಮ್ನ ಮಿಸ್ ಮಾಡ್ಕೊತಾರೆ. ಸೊ ಅವ್ರಿಗೆ ಇವಾಗ ಜೊತೆಯಾಗಿ ಹೋಗಿರೋದು ಬಂದುಬಿಟ್ಟು ನಮ್ಮ ಆರ್ ಜೆ ಅಮಿತ್ ಅವರು. ಆ್ಯಕ್ಚುಲಿ ಒಂದು ಫನಿ ಇನ್ಸಿಡೆಂಟ್ ಏನು ಅಂತ ಹೇಳಿದ್ರೆ, ಅವತ್ತು ಅವರು ಒಳಗಡೆ ಹೋಗಿದ ತಕ್ಷಣ 14 ಜನ ಆರಾಮಾಗಿ ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ಕೊತಾ ಇದ್ರು. ಆವಾಗ ನಮ್ಮ ಅಮಿತ್ ಅವರು ಮತ್ತು ಕರಿ ಬಸವಪ್ಪ ಅವರು ಜಂಟಿಯಾಗಿ ಎಂಟ್ರಿ ಕೊಡ್ತಾರೆ. ಆವಾಗ ಅವರು ಆಡಿದ ಸಾಂಗು ನನಗೆ ಇವಾಗೂ ಮೈಂಡಲ್ಲಿ ಹಂಗೆ ಐತೆ. ಟೈಗರ್ ಬಂತು ಟೈಗರ್, ಯಾವ ಟೈಗರ್, ದಾವಣಗೆರೆ ಟೈಗರ್ ಇಲ್ಲಿಗೆ ಬಂತು, ಇಲ್ಲಿರೋ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟು ಕರ್ನಾಟಕ ಜನತೆ ಮನಸ್ಸು ಗೆಲ್ಲೋದಕ್ಕೆ ಬಂತು ಅಂತ ಆಡಿರೋಂಥ ಒಂದು ಸಾಂಗ್ ಈಗಲೂ ನನ್ನ ನೆನಪಲ್ಲಿ ಹಂಗೆ ಇದೆ. ಸೊ ಅವರು ಆ ಥರ ತುಂಬ ಅವ್ರಿಗೂ ಸಿಕ್ಕಂತಹ ಒಂದು ಸ್ಕ್ರೀನ್ ಪ್ರೆಸೆನ್ಸ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಿದ್ದಾರೆ. ಅದೇ ರೀತಿ ಮೊನ್ನೆ ಫಸ್ಟ್ ಎಪಿಸೋಡಲ್ಲಿ ನಿದ್ದೆ ಎಷ್ಟು ಮುಖ್ಯ ಮತ್ತು ಆಹಾರ ಎಷ್ಟು ಮುಖ್ಯ ಅಂತ ಹೇಳೋದಕ್ಕೆ ಅವ್ರದ್ದೇ ಆದ ಶೈಲಿಯಲ್ಲಿ, ಸೊ ಶ್ರೀಮಂತನಿಗೆ ಏನು ಗೊತ್ತು ದುಡ್ಡು, ಹಸ್ದವನಿಗೆ ಗೊತ್ತು ಹಸುವಿನ ಒಂದು ಗುರ್ತು ಅಂತ ಅವರೊಂದು ಶೈಲಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಅವ್ರದ್ದು ಇನ್ನೊಂದು ವಾಯ್ಸ್ ಸ್ವಲ್ಪ ಬೇಸ್ ವಾಯ್ಸ್ ಇರೋದ್ರಿಂದ ಜನಗಳಿಗೆ ಅಂದರೆ ಅವರು
ಸಿಂಪಲ್ ಆಗಿ ಹೇಳೋದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ರೀಸನಿಂದ ಜನಗಳಿಗೆ ಈ ಥರ ಮಾತಾಡ್ಕೊತ ಇರ್ಬೋದು. ಬಟ್ ನಮ್ಮ ಪ್ರಕಾರ ನಮ್ಮ ಭಾರತದ ಪರ ಅವರು ರೆಪ್ರೆಸೆಂಟ್ ಮಾಡಿ ನಮ್ಮ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದಿರುವಂತಹ ನಮ್ಮ ಹೆಮ್ಮೆ ಕನ್ನಡಿಗ ಅವ್ರು ರೆಸ್ಪೆಕ್ಟ್ ಇರಲೇಬೇಕು, ರೆಸ್ಪೆಕ್ಟ್ ಕೊಡಲೇಬೇಕು. ಆಟ ಅನ್ನೋದು ಅಲ್ಲಿ ಆ ಬಿಗ್ ಬಾಸ್ ಅಲ್ಲಿ ಆಟ ಅನ್ನೋದು ಒಂದು ತಾತ್ಕಾಲಿಕ. 54 ವರ್ಷ ಕಳೆದಿರುವಂತನೇ ಕಾಲನೇ ಬೇರೆ. ಅವ್ರು ಸಾಧನೆ ಮಾಡಿರೋದೆಲ್ಲ ಮಾಡಿಬಿಟ್ಟಿದ್ದಾರೆ. ನಾವು ಅವ್ರದ್ದೆಲ್ಲ ಅಟ್ಲೀಸ್ಟ್ ಒಂದು 10% ಮಾಡೋಕೆ ಕೂಡ ನಮ್ಗೆ ಆಗಲ್ಲ. ಸೊ ನಮ್ಮ ಕೈಲಿ ಆಗದೇ ಇರೋ ಪಕ್ಷದಲ್ಲಿ ಆ ಥರ ಮಾತಾಡೋದು ತಪ್ಪು ಅನಿಸುತ್ತೆ. ನನ್ನ ವರ್ಡ್ಸ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ಅವರು ಒಳ್ಳೆಯ ಸ್ಪರ್ಧೆಯಾಗಿ ಹೊರಹೊಮ್ತಾರೆ. ನನಗೆ ಯಾವಾಗ ಈ ಜಂಟಿಯಿಂದ ಮುಕ್ತಿ ಬಂದು ಒಂಟಿಯಾಗಿ ಆಡ್ತಾರೆ ಅನ್ನೋದು ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ತುಂಬ ಜನ ಆಡೋ ಎಬಿಲಿಟಿ ಇಟ್ಕೊಂಡು ಜಂಟಿಯಲ್ಲಿ ಸಿಕ್ಕಾಕೊಂಡು ಪಾಪ ಒಂಟಿಯವ್ರು ಕೊಟ್ಟಿರುವಂತಹ ಕೆಲಸಗಳು ಮಾಡಿಕೊಂಡು ಅವ್ರ ಕಾಲನ ವ್ಯರ್ಥ ಮಾಡ್ಕೊತಿದ್ದಾರೆ. ಇನ್ನೊಂದೇನು ಗೊತ್ತಾ, ಕರಿ ಬಸವಪ್ಪ ಅವ್ರ ಬಗ್ಗೆ ಅವರು ಮೋಟಿವೇಶನ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಆ್ಯಕ್ಚುಲಿ ನಿನ್ನೆ ಎಪಿಸೋಡಲ್ಲಿ ಧನುಷ್ ಅವ್ರಿಗೋ ಇಲ್ಲ ಧ್ರುವಂತ್ ಅವ್ರಿಗೂ ಯಾರಿಗೋ ತುಂಬ ಚೆನ್ನಾಗಿ ಮೋಟಿವೇಶನ್ ಕೊಡ್ತಾಯಿದ್ರು. ಅವರು ಅದೇ ಹೇಳ್ತಾ ಇಲ್ವಾ, ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಅದು ಬಿಟ್ಟರೆ ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಮೇಲೆ ನನಗೆ ತುಂಬಾ ಭರವಸೆ ಇದೆ. ಸೊ ಕಾದು ನೋಡೋಣ. ಸೊ ಕರಿ ಬಸವಪ್ಪ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನೀವು ದಯವಿಟ್ಟು ತಿಳಿಸ್ಕೊಡಿ ಕಾಮೆಂಟ್ ಸೆಕ್ಷನಲ್ಲಿ. ಆದಷ್ಟು ವಿಡಿಯೋ ನೋಡಿದ್ಮೇಲೆ ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನಾದರೂ ತಪ್ಪು ಮಾತಾಡೋದಕ್ಕೆ ಕ್ಷಮಿಸಿ. ಧನ್ಯವಾದಗಳು.